ಮತ್ತೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ ಸರ್ಕಾರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟ್ಲಿಯನ್ನ ನಿಷೇಧ ಮಾಡಲಾಗಿದೆ. ಇದೊಂದು ಒಳ್ಳೆಯ ವಿಚಾರ ಅಂತಾನೆ ಹೇಳಬೇಕು. ಇನ್ನು ಮುಂದೆ ಸರ್ಕಾರಿ ಸಭೆಗಳಲ್ಲಿ ನಂದಿನಿ ತಿನಿಸುಗಳು ಕಡ್ಡಾಯ. ಬೇರೆ ಬೇರೆ ಎಲ್ಲೆಲ್ಲಿಂದನೂ ತಗೊಂಡು ಬರೋ ಹಾಗಿಲ್ಲ, ನಂದಿನಿ ತಿನಿಸುಗಳನ್ನೇ ಇಡಬೇಕು. ನಂದಿನಿ ಕರ್ನಾಟಕದ ಹೆಮ್ಮೆ, ನಮ್ಮ ಹೆಮ್ಮೆ, ಕನ್ನಡಿಗರ ಹೆಮ್ಮೆ. ರಾಜ್ಯಾದ್ಯಂತ ಸರ್ಕಾರಿ ಸಭೆ ಕಾರ್ಯಕ್ರಮಗಳಿಗೆ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಕುಡಿಯೋ ನೀರಿನ ಪ್ಲಾಸ್ಟಿಕ್ ಬಾಟ್ಲಿಗೆ ಇನ್ನು ಬ್ರೇಕ್ ಬೀಳುತ್ತೆ. ಪರಿಸರ ಸ್ನೇಹಿ ಪರಿಕರಗಳನ್ನು ಬಳಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಎಲ್ಲ ಸಭೆ ಕಾರ್ಯಕ್ರಮಗಳಲ್ಲಿ ನಂದಿನಿ ತಿನಿಸುಗಳನ್ನೇ ಬಳಕೆ ಮಾಡೋದು ಕಡ್ಡಾಯ ಆಗಿದೆ. ಬೇರೆ ತಿನಿಸುಗಳನ್ನ ಬಳಕೆ ಮಾಡೋ ಹಾಗಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ಗೆ ಟಿಪ್ಪಣಿ ಕೂಡ ಸಿಕ್ಕಿದೆ. ಈಗ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ನಂದಿನಿ ನಮ್ಮ ಹೆಮ್ಮೆ, ಕರ್ನಾಟಕದ ಹೆಮ್ಮೆ, ಕನ್ನಡಿಗರ ಹೆಮ್ಮೆ. ಇನ್ನು ಮುಂದೆ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಏನೇ ಆದರೂ ನಂದಿನಿ ಉತ್ಪನ್ನಗಳು ಅಂದರೆ ನಂದಿನಿ ತಿನಿಸುಗಳನ್ನೇ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ನೀರಿನ ಬಾಟ್ಲಿಗಳನ್ನು ಸರ್ಕಾರಿ ಸಭೆಗಳಲ್ಲಿ ಬಳಸೋ ಹಾಗಿಲ್ಲ ಅಂತ ನಿಷೇಧ ಮಾಡಿದ್ದಾರೆ. ಮತ್ತು ಪರ್ಯಾಯವಾಗಿ ಏನನ್ನ ಬಳಸಬಹುದು, ಮತ್ತು ಇದೊಂದು ಒಳ್ಳೆಯ ವಿಚಾರ ಅನ್ಸುತ್ತೆ ಶಶಿಧರ್. ಖಂಡಿತ ಸಿಂಧೂರ, ಏನಂತಂದರೆ ಕರ್ನಾಟಕ ರಾಜ್ಯಕ್ಕೆ 70 ವರ್ಷಗಳ ಸಂಭ್ರಮಾಚರಣೆ ಇವತ್ತಾಗಿದೆ. ಇದೇ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಅಪ್ಪಟ ಕನ್ನಡಿಗರಾಗಿದ್ದಾರೆ. ಅದ್ರ ಜೊತೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಹೆಸರಿದೆ, ಏನಂತಂದರೆ ಕನ್ನಡ ರಾಮಯ್ಯ ಅಂತ. ಹೀಗಾಗಿ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡಿಗರಿಗೆ ಸಿಹಿ ಸುದ್ದಿ ಕೊಡೋದಕ್ಕೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಯೂ ಕೂಡ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾರೆ. ಅದನ್ನು ಮರುಬಳಕೆ ಮಾಡೋದಕ್ಕಾಗೋದಿಲ್ಲ. ತ್ಯಾಜ್ಯ ಕೂಡ ಹೆಚ್ಚುವರಿಯಾಗಿ ಉತ್ಪಾದನೆ ಆಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಇತ್ತೀಚೆಗೆ ಎಲ್ಲರೂ ಕೂಡ ಕಸದ ರಾಶಿಯಾಗಿ ಉತ್ಪಾದನೆ ಆಗ್ತಿದೆ. ಈ ಕಾರಣದಿಂದಾಗಿ ಆ ಕಸವನ್ನು ಉತ್ಪಾದನೆ ಕೂಡ ಕಡಿಮೆ ಮಾಡಬೇಕು, ಅದ್ರ ಜೊತೆ ಪರಿಸರವನ್ನು ಕೂಡ ಕಾಪಾಡಬೇಕು. ಇದೇ ಕಾರಣಕ್ಕಾಗಿ ಪ್ಲಾಸ್ಟಿಕ್ಕನ್ನು ಬಳಕೆಯನ್ನು ಮಾಡೋದನ್ನು ನಿಷೇಧ ಮಾಡಿ ಗಾಜಿನ ಗ್ಲಾಸ್ ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಸ್ಟೀಲ್ ಲೋಟಗಳನ್ನು ತಟ್ಟೆಗಳನ್ನು ಬಳಕೆ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ. ಅದ್ರ ಜೊತೆ ಖಾಸಗಿ ಹೋಟ್ಲಿಂದ ಯಾವುದಾದ್ರೂ ಕಾರ್ಯಕ್ರಮ ಇದ್ದಾಗ ಆಹಾರ ಹೊರಗಾಗಿರ್ಬೋದು, ಸಿಹಿ ಆಗಿರ್ಬೋದು, ಇನ್ನಿತರೆ ತಿನಿಸುಗಳನ್ನು ಬೇರೆ ಕಡೆಯಿಂದ ಖರೀದಿಯನ್ನು ಮಾಡೋದನ್ನು ಬಿಟ್ಟು ನಮ್ಮ ರಾಜ್ಯದ ನಮ್ಮ ಹೆಮ್ಮೆಯ KMFನಿಂದ ಅದನ್ನೇ ಕಡ್ಡಾಯವಾಗಿ ಎಲ್ಲರ ಕಡೆಯೂ ಕೂಡ ಅಲ್ಲಿಂದನೇ ಖರೀದಿಯನ್ನು ಮಾಡಿ ಇದರಿಂದ ರೈತರಿಗೂ ಅನುಕೂಲ ಆಗುತ್ತೆ. KMF ಅಧೀನದಲ್ಲಿರುವಂಥ ಎಲ್ಲ ನಿಗಮಗಳಿಗೂ ಕೂಡ ಅನುಕೂಲ ಆಗುತ್ತೆ. ರಾಜ್ಯಕ್ಕೂ ಇದರಿಂದ ಆದಾಯ ಬರುತ್ತೆ ಅಂತ ಹೇಳ್ಬಿಟ್ಟು ಉತ್ತಮವಾದಂಥ ತೀರ್ಮಾನವನ್ನು ಸಿದ್ದರಾಮಯ್ಯವರು ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆ ಬಹುಮುಖ್ಯವಾಗಿ ಬೆಂಗಳೂರಿಗೆ ಇವತ್ತು ಯೆಲ್ಲೋ ಲೈನು ಏನು ಮೆಟ್ರೋವನ್ನು ಕೂಡ ಉಡುಗೊರೆಯಾಗಿ ಇವತ್ತು ಕೊಟ್ಟಿದ್ದಾರೆ. ಎಲ್ಲ ಕಡೆ ಕೂಡ ಸಂಚಾರ ಮಾಡ್ತಿದ್ದಾರೆ. ಪ್ರತಿನಿತ್ಯ 10 ರಿಂದ 15 ಲಕ್ಷ ಜನ ಸಂಚಾರ ಮಾಡುವಂಥ ಮೆಟ್ರೋ ದೊಡ್ಡ ಮಟ್ಟದಲ್ಲಿ ಕೂಡ ಆಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಂದ ಕನ್ನಡ ರಾಜ್ಯೋತ್ಸವಕ್ಕೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಇದು ಕೂಡ ಸಕ್ಸಸ್ ಅನ್ನ ಆಗಲಿ, ರಾಜ್ಯಕ್ಕೆ ಇದರಿಂದಲೂ ಕೂಡ ಅನುಕೂಲ ಆಗಲಿ ಅನ್ನೋದು ಎಲ್ಲರ ಹೆಮ್ಮೆಯಾಗಿದೆ. ಸಿಂಧೂರ, ಓಕೆ, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.